പണം വാങ്ങിച്ച് ഹജ്ജ് ചെയ്യാൻ ಬಂಧುಗಳೇ, അള്ളാഹിന്റെ നിയമങ്ങൾ ತನ್ನ ಅದ್ಭುತ സമ്മതിക്കുന്നില്ലല്ലോ ನಟನಾ മാഷെ. ಕೌಶಲ್ಯ. പഴത്തിന് ಕಣ್ಣಂಗು ಬಂಧುಗಳೇ, ಸಲೀಂ ಕುಮಾರ್ ತನ್ನ ಅದ್ಭುತ ನಟನಾ ಕೌಶಲ್ಯ ಹಾಗೂ ವಿಶಿಷ್ಟ ಹಾಸ್ಯ ಶೈಲಿಯ ಮೂಲಕ ದಶಕಗಳ ಕಾಲ ನಿರಂತರವಾಗಿ ನಗಿಸಿ ಲಕ್ಷಾಂತರ ಪ್ರೇಕ್ಷಕರ ಮನಸ್ಸಿನ ದನಿವರಿಸಿದ ಮಲಯಾಳಂ ಚಿತ್ರರಂಗದ ಖ್ಯಾತ ನಟ ಸಲೀಂ ಕುಮಾರ್ ಅವರು ಇಂದು ಲಿವರ್ ಸಿರೋಸಿಸ್ ಎಂಬ ಮಾರಕ ಕಾಯಿಲೆಯಿಂದ ಇಹಲೋಕ ತ್ಯಜಿಸಿದ ವಾರ್ತೆ, ದುಃಖ ವಾರ್ತೆ. ಅವರ ಇಡೀ ಚಲನಚಿತ್ರ ರಂಗವನ್ನು ಹಾಗೂ ಅವರ ಅಪಾರ ಅಭಿಮಾನಿ ಬಳಗವನ್ನು ತೀವ್ರ ಆಘಾತ ಮತ್ತು ಕಣ್ಣೀರಿನ ಕಡಲಲ್ಲಿ ಮುಳುಗಿಸಿದೆ. ಪರದೆಯ ಮೇಲೆ ಬಂದರೆ ಸಾಕು ಜನರ ಮುಖದಲ್ಲಿ ತಾನಾಗಿಯೇ ಮಂದಹಾಸ ಮೂಡಿಸುತ್ತಿದ್ದ ಆ ಮನುಷ್ಯ ಸಲೀಂ ಕುಮಾರ್ ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯ 4 ಗೋಡೆಗಳ ಮಧ್ಯೆ ಅತ್ಯಂತ ಕಠಿಣವಾದ ಲಿವರ್ ಕಸಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರೂ ಕೂಡ ಕೊನೆಗೂ ಬದುಕಿನ ಹೋರಾಟದಲ್ಲಿ ಸೋತು ಹೋದ ಕಟು ಸತ್ಯ ಇವತ್ತು ನಮ್ಮ ಇಡೀ ಸಮಾಜದ ಕಣ್ಣು ಮುಂದೆ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಂತಿವೆ. ಸಾಮಾನ್ಯವಾಗಿ ನಮ್ಮ ಇಂದಿನ ಸಮಾಜದಲ್ಲಿ ಲಿವರ್ ಹಾಳಾಗಿದೆ ಅಥವಾ ಲಿವರ್ ಸಿರೋಸಿಸ್ ಕಾಯಿಲೆ ಬಂದಿದೆ ಅಂದ ತಕ್ಷಣ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ತಲೆಯಲ್ಲೂ ಮೂಡುವ ಮೊದಲ ಆಲೋಚನೆಂದರೆ ಅದು ಕೇವಲ ಮದ್ಯಪಾನ ಅಥವಾ ಅತಿಯಾದ ಕುಡಿತದ ಹವ್ಯಾಸ ಮಾತ್ರ. ಆದರೆ ಇಂದಿನ ಆಧುನಿಕ ವೈದ್ಯಕೀಯ ಜಗತ್ತು ಮತ್ತು ಜಾಗತಿಕ ಆರೋಗ್ಯ ಸಂಸ್ಥೆಗಳ ನೀಡುತ್ತಿರುವ ಕಠೋರವಾದ ಎಚ್ಚರಿಕೆ ಏನೆಂದರೆ ಇವತ್ತು ಮದ್ಯಪಾನದ ಹನಿ ಸ್ಪರ್ಶವೂ ಇಲ್ಲದ, ಯಾವುದೇ ಕೆಟ್ಟ ಹವ್ಯಾಸಗಳಿಲ್ಲದ ಲಕ್ಷಾಂತರ ಜನರಲ್ಲಿ ಫ್ಲ್ಯಾಟಿ ಲಿವರ್, ಯಕೃತಿಯಲ್ಲಿ ಕೊಬ್ಬು ಜಮೆಯಾಗುವುದು ಎಂಬ ಅತ್ಯಂತ ಭೀಕರ ಹಾಗೂ ನಿಶಬ್ದ ಕೊಲೆಗಾರ, ಸೈಲೆಂಟ್ ಕಿಲ್ಲರ್ ಸಮಸ್ಯೆ ಅತ್ಯಂತ ವೇಗವಾಗಿ ಆವರಿಸಿಕೊಳ್ಳುತ್ತಿದೆ. ಪರಿಶುದ್ಧ ದೀನುಲ್ ಇಸ್ಲಾಂ ಮದ್ಯಪಾನವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಹರಾಮಿ ಎಂದು ಘೋಷಿಸಲಾಗಿದೆ. ಅದರ ತರಹಾವರಿ ರುಚಿಯನ್ನು ನಾಲಿಗೆಯ ಮೇಲೆ ನೋಡುವುದು ಇರಲಿ, ಅದರ ಹತ್ತಿರ ಸುಲಿಯಲು ಕೂಡ ಅಲ್ಲಾಹನ ಕಠಿಣ ನಿಷೇಧವಿದೆ. ಆದರೆ ಇಂದಿನ ಮುಸ್ಲಿಂ ಸಮಾಜದ ಯುವ ಪೀಳಿಗೆ ಹಾಗೂ ಇತರೆ ನಾಗರಿಕರು ಮದ್ಯಪಾನ ಮಾಡದಿದ್ದರೂ ಕೇವಲ ತಮ್ಮ ಅತಿಯಾದ ನಾಲಿಗೆಯ ಚಪಲ ಹಾಗೂ ಬದಲಾದ ತಪ್ಪು ಆಹಾರ ಪದ್ಧತಿಯಿಂದ ತಾವೇ ಸ್ವತಃ ಈ ಪ್ರಾಮಾಣಿಕ ಕಾಯಿಲೆಯ ಕಡೆಗೆ ಹೆಜ್ಜೆ ಇಡುತ್ತಿದ್ದಾರೆ. ಇವತ್ತು ನಾವು ಪ್ರೀತಿಯಿಂದ ಆವೇಶದಿಂದ ದಿನನಿತ್ಯ ಬಳಸುತ್ತಿರುವ ಆ ಹಾನಿಕರ ಫಾಸ್ಟ್ ಫುಡ್ಡುಗಳು, ಮೈದಾದ ಅತಿಯಾದ ಬಳಕೆ, ಎಣ್ಣೆಯಲ್ಲಿ ಕರಿದ ಕೃತಕ ರಾಸಾಯನಿಕ ಪದಾರ್ಥಗಳು, ಬೇಕರಿ ತಿಂಡಿಗಳು, ತಂಪು ಪಾನೀಯಗಳು, ಕೃತಕ ಸಕ್ಕರೆ ಅಂಶವಿರುವ ಕೋಳಗಳು ಹಾಗೂ ದೇಹಕ್ಕೆ ಯಾವುದೇ ದೈಹಿಕ ಶ್ರಮ ನೀಡದೆ ದಿನವಿಡೀ ಕೇವಲ ಕುಳಿತಲ್ಲೇ ಇರಲು ಬಯಸುವ ನಮ್ಮ ಸೋಮಾರಿ ಜೀವನ ಶೈಲಿಯೇ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗವಾದ ಯಕೃತ್ತಿನ ಸುತ್ತ ಕೊಬ್ಬು ತುಂಬಿಕೊಳ್ಳಲು ಮುಖ್ಯ ಕಾರಣವಾಗಿವೆ. ನಮ್ಮ ಸಮಾಜದಲ್ಲಿ ಅನೇಕರು ಏನೇ ಆದರೂ ಅಲ್ಲಾಹನ ವಿಧಿಸಿದ ಆಯುಸ್ಸಿನಲ್ಲೇ ನಾವು ಮರಣ ಹೊಂದುವುದು, ಅಲ್ಲಿಯವರೆಗೆ ನಾಲಿಗೆಗೆ ರುಚಿಸುವುದನ್ನು ತಿಂದು ಆನಂದದಿಂದ ಬಾಲಿ ಮಣ್ಣಾಗೋಣ ಎಂದು ಅತ್ಯಂತ ಬೇಜವಾಬ್ದಾರಿ ಮತ್ತು ಮೂರ್ಖತನದ ಮಾತುಗಳನ್ನು ಆಡುತ್ತಾರೆ. ಆದರೆ ಇಸ್ಲಾಮಿಕ್ ತತ್ವಗಳ ಪ್ರಕಾರ ಮತ್ತು ಕುರ್ಆನ್ನ ಆಜ್ಞೆಯಂತೆ ನಮ್ಮ ಈ ಭೌತಿಕ ಶರೀರ ಮತ್ತು ಅದರೊಳಗಿನ ಕಣ್ಣು, ಹೃದಯ, ಕಿಡ್ನಿ ಹಾಗೂ ಲಿವರ್ನಂತಹ ಪ್ರತಿಯೊಂದು ಅಂಗಾಂಗಗಳು ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಇಹಲೋಕದಲ್ಲಿ ನೀಡಿರುವ ಅತ್ಯಂತ ಪವಿತ್ರವಾದ ಅಮಾನತ್ ಆಗಿದೆ. ಪ್ರೀತಿಯ ಸಹೋದರರೇ, ನಾವು ಈ ಪವಿತ್ರವಾದ ಅಮಾನತನ್ನು ನಮ್ಮ ಅಶಿಸ್ತು, ಅಶುದ್ಧ ಆಹಾರದ ಹಪಾಹಪಿ ಮತ್ತು ದೈಹಿಕ ವ್ಯಾಯಾಮದ ಕೊರತೆಯಿಂದ ರೋಗಿಗಳಾಗುವುದು
ನಮ್ಮ ಅಂಗಗಳನ್ನು ರೋಗಿಗಳಾಗಿ ಮಾಡುವುದು ಹಾಗೂ ಬದುಕಿನ ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ತೀವ್ರ ನರಕ ಯಾತನೆ ಪಡುತ್ತಾ ನಮ್ಮ ದುಡಿಮೆಯ ಹಣವನ್ನೆಲ್ಲ ಆಸ್ಪತ್ರೆಗೆ ಸುರಿಯುತ್ತಾ ನಮ್ಮ ಹೆತ್ತ ತಂದೆ ತಾಯಿ, ಉಮ್ಮ ಬಾಪ, ಪ್ರೀತಿಯ ಹೆಂಡತಿ ಮತ್ತು ಪುಟ್ಟ ಮಕ್ಕಳನ್ನು ಕಣ್ಣೀರಿನಲ್ಲಿ ಮುಳುಗಿಸುವುದು ಇಸ್ಲಾಂ ಧರ್ಮಕ್ಕೆ ಸಂಪೂರ್ಣ ಬಾಹಿರವಾದ ಮತ್ತು ಅಲ್ಲಾಹನ ಮುಂದೆ ಉತ್ತರಿಸಬೇಕಾದ ಗಂಭೀರ ಸಂಗತಿಯಾಗಿದೆ. ಮನುಷ್ಯ ಈ ಧರೆಗೆ ಜನಿಸಿದ ಆ ಮೊದಲ ಕ್ಷಣವನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಆ ಪುಟ್ಟ ಮಗು ಕೇವಲ ತಾನು ಜೋರಾಗಿ ಅಳುತ್ತಿರುತ್ತದೆ, ಆದರೆ ಸುತ್ತಮುತ್ತಲಿರುವ ಹೆತ್ತವರು, ಸಂಬಂಧಿಕರು ಹಾಗೂ ಇಡೀ ಜಗತ್ತು ಅತ್ಯಂತ ಸಂತೋಷದಿಂದ ನಗುತ್ತಾ ಸಿಹಿ ಹಂಚುತ್ತಿರುತ್ತಾರೆ. ಆದರೆ ಇಸ್ಲಾಮಿಕ್ ಜೀವನ ಶಿಸ್ತನ್ನು ಪಾಲಿಸಿದ ಒಬ್ಬ ಸತ್ಕರ್ಮವುಳ್ಳ ಪರಿಶುದ್ಧ ಮುಅ್ಮಿನ್ ವಿಶ್ವಾಸಿ ಈ ಲೋಕದ ತಾತ್ಕಾಲಿಕ ಬದುಕನ್ನು ಮುಗಿಸಿ ಪರಲೋಕದ ಕಡೆಗೆ ವಿದಾಯ ಹೇಳುವ ಇಡೀ ಜಗತ್ತು ಅವನ ಅಗಲಿಕೆಗೆ ಕಣ್ಣೀರಿಡುತ್ತಿದ್ದರೂ ಆ ಮರಣ ಹೊಂದುವ ಜೀವ ಮಾತ್ರ ತನ್ನ ಮುಖದಲ್ಲಿ ಒಂದು ದಿವ್ಯವಾದ ಮಂದಹಾಸ ಹಾಗೂ ಆನಂದ ಬಾಷ್ಪದೊಂದಿಗೆ ಕಣ್ಣು ಮುಚ್ಚಬೇಕು. ಯಾಕಂದರೆ ಸತ್ಸ್ವಭಾವದ ಮುಸ್ಲಿಮರಿಗೆ ಅಲ್ಲಾಹನ ಅಪಾರ ಕಾರುಣ್ಯದಿಂದ ಅವನಿಗೆ ಪರಲೋಕದಲ್ಲಿ ಸಿಗಲಿರುವ ಜನ್ನತುಲ್ ಫಿರ್ದೌಸ್ ಸ್ವರೂಪ ಸ್ವರ್ಗ, ಅತ್ಯುನ್ನತ ಸ್ವರ್ಗದ ಸ್ಥಾನ ಮರಣದ ಮುನ್ನವೇ ಪ್ರತ್ಯಕ್ಷವಾಗಿ ತೋರಿಸದ ಹೊರತು ಮಲಕುಲ್ ಮೌತ್ ಅವನ ಪ್ರಾಣವನ್ನು ಹರಣ ಮಾಡುವುದಿಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮರಣದ ಕೊನೆಯ ಕ್ಷಣದಲ್ಲಿ ಯಾವೊಬ್ಬ ವಿಶ್ವಾಸಿಯ ಹಣೆಯ ಮೇಲೆ ಲಘುವಾದ ಬೆವರಿನ ಹನಿಗಳು ಮೂಡುತ್ತವೆಯೋ ಮತ್ತು ಕಣ್ಣಿನ ಕೋಣೆಯಿಂದ ಆನಂದದ ಧಾರೆ ಹರಿಯುತ್ತದೆಯೋ ಅದು ಅವನು ಸ್ವರ್ಗದ ದರ್ಶನ ಪಡೆದು ಅತ್ಯಂತ ಸಂತೃಪ್ತಿಯಿಂದ ಅಲ್ಲಾಹನನ್ನು ಭೇಟಿಯಾಗುವ ಆತುರದಿಂದ ಹಸನ್ಮುಖಿಯಾಗಿ ಮರಣ ಹೊಂದುತ್ತಿದ್ದಾನೆ ಎಂಬುದರ ಲೈವ್ ಲಕ್ಷಣವಾಗಿದೆ. ಇವತ್ತು ರಷ್ಯಾದಂತಹ ವಿಶ್ವದ ಅತ್ಯಂತ ಮುಂದುವರಿದ ದೇಶಗಳಲ್ಲಿ ವಿಜ್ಞಾನಿಗಳು ಸಾವೇ ಬರದಂತೆ ಮಾಡಲು, ವೃದ್ಧಾಪ್ಯದ ಪ್ರಕ್ರಿಯೆಯನ್ನು ತಡೆಯಲು ಅಥವಾ 3D ಪ್ರಿಂಟಿಂಗ್ ತಂತ್ರಜ್ಞಾನದ ಮೂಲಕ ದೇಹದ ಒಳಗಿನ ಹಳೆಯ ಅಂಗಾಂಗಗಳನ್ನೇ ತೆಗೆದು ಹೊಸ ಕೃತಕ ಅಂಗಗಳನ್ನು ಜೋಡಿಸಲು ಬಿಡುವಿಲ್ಲದೆ ತೀವ್ರ ಸಂಶೋಧನೆ ನಡೆಸುತ್ತಿದ್ದಾರೆ. ಆದರೆ ಜಗತ್ತಿನ ಸಕಲ ಜೀವರಾಶಿಗಳಿಗೂ ಸಾವು ನಿಶ್ಚಿತ, ಮರಣ ನಿಶ್ಚಿತವಾಗಿದ್ದು ಪ್ರತಿಯೊಂದು ಜೀವಿಯು ಮರಣದ ರುಚಿಯನ್ನು ಸವಿಯಲೇಬೇಕು ಎಂಬ ಅಲ್ಲಾಹನ ಆಜ್ಞೆಯನ್ನು ಮೀರಲು ಜಗತ್ತಿನ ಯಾವುದೇ ತಂತ್ರಜ್ಞಾನಕ್ಕೂ ಸಾಧ್ಯವಿಲ್ಲ. ಇಂದು ಬೆಳಿಗ್ಗೆ ಎದ್ದು ಆರೋಗ್ಯವಾಗಿ ಸಂಭ್ರಮದಿಂದ ಓಡಾಡುತ್ತಿರುವ ನಮ್ಮಲ್ಲಿ ಯಾರಿಗೆ ಗೊತ್ತು ಇಂದಿನ ಸೂರ್ಯ ಮುಳುಗುವ ಮುನ್ನವೇ ಕಬರ್ ಸಮಾಧಿಯ ಕತ್ತಲ ಕೋಣೆಯ ಸೇರುವ ಪರಿಸ್ಥಿತಿ ಬರುವುದಿಲ್ಲ ಎಂಬ ಯಾವ ಗ್ಯಾರಂಟಿಯೂ ನಮಗಾಗಲಿ ನಮ್ಮ ಹೆತ್ತವರಿಗಾಗಲಿ ಅಥವಾ ಜಗತ್ತಿನ ಯಾವೊಬ್ಬ ಧನವಂತನಿಗಾಗಲಿ ಇಲ್ಲ. ಆದ್ದರಿಂದ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾನವ ಕುಲದ ಉದ್ಧಾರಕ್ಕಾಗಿ ಮತ್ತು ಮರಣದ ನಂತರದ ಬದುಕಿನ ಯಶಸ್ಸಿಗಾಗಿ ಒಂದು ಅತ್ಯದ್ಭುತವಾದ ಪವಿತ್ರ ದ್ವಾವನ್ನು ಕಲಿಸಿಕೊಟ್ಟಿದ್ದಾರೆ. ದಿನಕ್ಕೆ ಕನಿಷ್ಠ 25 ಬಾರಿಯಾದರೂ ತನ್ನ ಇಡೀ ಕಲ್ಬಿನಿಂದ, ಹೃದಯದಿಂದ, ಅತ್ಯಂತ ವಿನಮ್ರತೆಯಿಂದ ಈ ದ್ವಾ, ಈ ಪ್ರಾರ್ಥನೆ, ಪ್ರಿಯ ಸಹೋದರರೇ, ಈ ಪ್ರಾರ್ಥನೆ ಈ ರೀತಿ ಇದೆ. ಅಲ್ಲಾಹುಮ್ಮ ಬಾರಿಕ್ ಲೀ ಫಿಲ್ ಮೌತ್ ವ ಫೀಮಾ ಬಅದಲ್ ಮೌತ್. ಓ ಅಲ್ಲಾಹನೇ, ನನ್ನ ಮರಣದಲ್ಲಿ ಮತ್ತು ಮರಣದ ನಂತರದ ಬದುಕಿನಲ್ಲಿ ನನಗೆ ಬರಕತ್ತು ಮತ್ತು ಅನುಗ್ರಹವನ್ನು ದಯಪಾಲಿಸು ಎಂದು ಪ್ರಾರ್ಥಿಸುವ ಮುಸ್ಲಿಮನಿಗೆ ಅಲ್ಲಾಹನು ಶಹೀದರ, ಹುತಾತ್ಮರ ಅತ್ಯುನ್ನತ ಮತ್ತು ಪವಿತ್ರವಾದ ಮರಣದ ಭಾಗ್ಯವನ್ನು ಕರುಣಿಸುತ್ತಾನೆ ಎಂದು ಹದೀಸಿನಲ್ಲಿ ಉಲ್ಲೇಖಿಸಲಾಗಿದೆ. ನಾವು ನಮ್ಮ
ದೈನಂದಿನ ಬದುಕಿನಲ್ಲಿ ಕೇವಲ 5 ಹೊತ್ತಿನ ನಮಾಜ್ ಮಾಡುವುದರ ಜೊತೆಗೆ ದೇಹದ ಆರೋಗ್ಯವನ್ನು ರಕ್ಷಿಸಲು ದಿನಕ್ಕೆ 30 ನಿಮಿಷಗಳ ಕಾಲ ನಿಯಮಿತ ವ್ಯಾಯಾಮ, ನಡಿಗೆ ಮತ್ತು ಉತ್ತಮ ಸಾತ್ವಿಕ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳುತ್ತಾ ಸದಾ ಮರಣದ ನೆನಪಿನಲ್ಲಿ ಬದುಕುತ್ತಾ ಕೊನೆಯುಸಿರೆಳೆಯುವ ಆ ಮಹಾನ್ ಲಕ್ಷಣದಲ್ಲಿ ನಮ್ಮ ನಾಲಿಗೆಯಿಂದ ಅತ್ಯಂತ ಪವಿತ್ರವಾದ ಕಲಿಮಾ ಲಾ ಇಲಾಹ ಇಲ್ಲಲ್ಲಾ ಎಂದು ಉಚ್ಚರಿಸುತ್ತಾ ನಗುತ್ತಾ ಮಣ್ಣಿಗೆ ಸೇರುವಂತಹ ಸತ್ಕರ್ಮಗಳನ್ನು ಇಂದಿನಿಂದಲೇ ನಮ್ಮ ಜೀವನದಲ್ಲಿ ಜಾರಿಗೆ ತರಬೇಕಾಗಿದೆ. ಅಲ್ಲಾಹ್ ರಬ್ಬ್ ಸುಬ್ಹಾನಹು ತಆಲಾ ನಮ್ಮ ಮರಣ ವೇಳೆ ಲಾ ಇಲಾಹ ಇಲ್ಲಲ್ಲಾ ಎಂಬ ಆ ತೌಹೀದ್ ಕಲಿಮಾ ಉಚ್ಚಾರಣೆಗೈದು ಮರಣ ಹೊಂದಲು ಅಲ್ಲಾಹು ನಮ್ಮೆಲ್ಲರಿಗೂ ತೌಫೀಕ್ ನೀಡಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ